ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಮಾಜಿ ಸಚಿವ ಮಾಧುಸ್ವಾಮಿ ಚುನಾವಣೆಯಲ್ಲಿ ಸೋತ ಬಳಿಕ ಸಕ್ರಿಯ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳೋದು ತುಸು ಕಮ್ಮಿಯಾದಂತಾಗಿದ್ದು, ಜಿಲ್ಲೆಯಲ್ಲಿ ಪಕ್ಷದಿಂದ ನಡೆಯುವ ರಾಜಕೀಯ ಹೋರಾಟಗಳಿಂದಲೂ ದೂರವೇ ಉಳಿದಿದ್ದಾರೆ. ಬಿಜೆಪಿಯಿಂದ ದೂರವಾಗಿ ಕೆಜೆಪಿ ಪಕ್ಷ ಕಟ್ಟಿದ್ದ ಬಿಎಸ್ವೈ ಜೊತೆ ಗುರುತಿಸಿಕೊಂಡಿದ್ದ ಮಾಧುಸ್ವಾಮಿ ಬಳಿಕ ಬಿಜೆಪಿಯಿಂದಲೇ ಗೆದ್ದು ಮಂತ್ರಿ ಕೂಡ ಆಗಿದ್ದು ಇದೀಗ ಇತಿಹಾಸ. ಯಾವಾಗ ಮಾಧುಸ್ವಾಮಿ ತುಮಕೂರು ಜಿಲ್ಲೆಯ ಮಂತ್ರಿಯಾದರೂ ಮಾಧುಸ್ವಾಮಿ ವಿರುದ್ಧ ಒಳಗೊಳಗೆ ಧುಮು ಅನ್ನುತ್ತಿದ್ದ ಮಾಜಿ ಸಂಸದ ಬಸವರಾಜ್ ಮಾಧುಸ್ವಾಮಿಯ ಅನೇಕ ಕೆಲಸಗಳಿಗೆ ಅಸಹಕಾರ ತೋರಿದ್ದು ಕೂಡ ಗುಟ್ಟಾಗಿ ಏನು ಉಳಿದಿಲ್ಲ. ಇವರಿಬ್ಬರ ನಡುವೆ ಅಳಿಸಿರುವ ಬಾಂಧವ್ಯ ಕುರಿತಂತೆ ಇತ್ತೀಚೆಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಹೇಗಿತ್ತು ಒಮ್ಮೆ ನೋಡಿ. ಮಾಜಿ ಸಂಸದ GS ಬಸವರಾಜ್ ಹಾಗೂ ಮಾಧುಸ್ವಾಮಿ ನಡುವೆ ಒಳ್ಳೆ ಬಾಂಡಿಂಗ್ ಇಲ್ವಂತೆ. ಈ ಸತ್ಯ ತುಮಕೂರಿಗಷ್ಟೇ ಅಲ್ಲ, ಪ್ರಪಂಚಕ್ಕೆ ಗೊತ್ತಂತೆ. ಅದನ್ನೇ ಪದೇ ಪದೇ ನನಗೆ ಯಾಕೆ ಕೇಳ್ತೀರಾ ಅಂದಿರುವ ಮಾಧುಸ್ವಾಮಿ ಇವರ ವಿರುದ್ಧ ಸಂಸತ್ ಚುನಾವಣೆ ವೇಳೆ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡು ಚುನಾವಣೆಗೆ ನಿಂತು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರದ ಮಂತ್ರಿಯೂ ಆಗಿರುವ ಸೋಮಣ್ಣ ಕಾರ್ಯವೈಖರಿ ಜೊತೆಗೆ ಬಿಜೆಪಿ JDS ಮೈತ್ರಿ ಬಗ್ಗೆ ಪ್ರಶ್ನೆ ಮಾಡಿದಾಗಲೂ ಸ್ವಾಮಿ ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಸರಿಗ ನೀವೊಬ್ಬ ಸೀನಿಯರ್ ಪೊಲಿಟಿಷಿಯನ್ನು, ಈಗಾಗಲೇ ಸಂಸದರು ಗೆದ್ದು ಒಂದೂವರೆ ವರ್ಷಗಳು ಕಳೀತಾ ಬಂತು. ಅವ್ರ ಕೆಲಸದ ಬಗ್ಗೆ ನಿಮ್ಗೆ ಏನಾದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್? ನಾನು ಅವ್ರ ಬಗ್ಗೆ ಅಲ್ಲ ಸರ್, ಒಬ್ಬ ಸಾಮಾನ್ಯನಾಗಿ ಬೇಕಾದ್ರೆ ಮಾಡು, ನಾನು ಅವ್ರ ಬಗ್ಗೆ ಹೇಳಿದ್ದೀನಿ, ರಾಜಕೀಯ ಚರ್ಚೆ ಮಾಡಲ್ಲ ಅಂತ. ಅಲ್ಲ, ಈಗ ಮೈತ್ರಿ ಮುಂದುವರೆದು ಹೇಗೆ ಸರ್ ಚುನಾವಣೆ? ನಾವು ಯಾರು ಉತ್ತರ ಹೇಳಕ್ಕೆ ಅದಕ್ಕೆಲ್ಲ. ಅಲ್ಲ, ಈಗ ನಿಮಗೆ ಮೈತ್ರಿ ಮುಂದುವರೆದಾಗ ಹಾಲಿ MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಚುನಾವಣೆ ನಿಲ್ತೀನಿ ಅಂತ ಹೇಳಿದ್ದೀನಿ. ಕಾದ್ ನೋಡತ್ತಂತ್ರ ಏನಾಗ್ತು ಯಾರಿಗೆ ಬೇಕು. ಕೇಳಿಸ್ಕೊಂಡ್ರ ಇವರ ವರ್ಷೆನ? ನೀನು ಬೇಕಾದ್ದು ಮಾಡು, ನಾನು ಮಾತ್ರ ಅವ್ರ ಬಗ್ಗೆ ಮಾತನಾಡಲ್ಲ ಎಂದು ಕಡ್ಡಿ ಮುರಿದಂಗೆ ಉತ್ತರ ಕೊಡುವ ಮಾಧುಸ್ವಾಮಿ ರಾಜಕೀಯವಾಗಿ ಕೂಡ ನಾನು ಏನು ಮಾತನಾಡಲ್ಲ ಎನ್ನುತ್ತಲೇ ಮಹತ್ತರವಾದ ವಿಚಾರ ಬಾಯ್ಬಿಟ್ಟಿದ್ದಾರೆ. ಅದೇನು ಅನ್ನೋದನ್ನ ಕೂಡ ನೀವೇ ನೋಡಿ. ಸಂತೆಯಲ್ಲಿ ತಪ್ಪಿಸ್ಕೊಂಡ್ರ ಮಗ ನಾನು, ಯಾರು ಹಿಡ್ಕೊಂಡೋಗಿ ಬಸ್ ಸಂತೆಯಲ್ಲಿ ತಪ್ಪಿಸ್ಕೊಂಡಿದ್ದೀರಾ? ಯಾರು ಹಿಡಿತಾರೋ ಗೊತ್ತಿಲ್ಲ, ಯಾರು ಕೈ ಹಿಡಿತಾರೋ ಅವ್ರ ಜೊತೆಲಿ ಎಲ್ಲರೂ ಬಸ್ ಹತ್ತಿ ಮನೆ ತಯಾರ. ಮಾಧುಸ್ವಾಮಿ ನಾನೀಗ ಬಿಜೆಪಿಯವನು ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಸೇರ್ತೇನೆ ಅಂತಾನೂ ಸ್ಪಷ್ಟಪಡಿಸದೆ ನಾನೀಗ ಸಂತೆಯಲ್ಲಿ ಪೋಷಕರಿಂದ ತಪ್ಪಿಸಿಕೊಂಡು ದಿಕ್ಕು ತಪ್ಪಿ ಅಲೆದಾಟ ನಡೆಸುವ ಮಗನಂತ ಪರಿಸ್ಥಿತಿಯಲ್ಲಿದ್ದೇನೆ. ಯಾರು ಹಿಡ್ಕೊಂಡು ಬಸ್ ಹತ್ತಿಸ್ಕೋತಾರೋ ನೋಡ್ತೀನಿ, ಜೊತೆಗೆ ಯಾರು ನನ್ನ ಕೈ ಹಿಡಿದು ಬಸ್ ಹತ್ತಿಸಿ ಮನೆ ಸೇರಿಸ್ತಾರೋ ಅವ್ರ ಜೊತೆ ನಾ ಹೆಜ್ಜೆ ಹಾಕ್ತೇನೆ ಅನ್ನುವ ಮೂಲಕ ನನ್ನ ಎಲ್ಲ ಆಪ್ಷನ್ಗಳು ಮುಕ್ತವಾಗಿವೆ ಎಂದು ಮಾರ್ಮಿಕವಾಗಿ ಹೇಳಿದ್ದು ಅನೇಕ ಅಚ್ಚರಿಗಳಿಗೆ ಕಾರಣವಾಗಿದ್ದು, ಮುಂದೆ ಇವರು ಬಿಜೆಪಿಯಲ್ಲೇ ಇರ್ತಾರಾ ಅಥವಾ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ ಅನ್ನೋ ಕದನ ಕುತೂಹಲವನ್ನ ಮತದಾರರಲ್ಲಿ ಉಂಟು ಮಾಡಿರೋದಂತೂ ಸತ್ಯ. ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಎಂದಿರುವ ಮಾಧುಸ್ವಾಮಿ ನಾನಿನ್ನು ಸಕ್ರಿಯ ರಾಜಕಾರಣದಿಂದ ದೂರ ಇರಲ್ಲ ಅನ್ನೋದನ್ನ ಕೂಡ ತಮ್ಮ ವಿರೋಧಿ ಬಣಕ್ಕೆ ಸ್ಪಷ್ಟವಾದ ಮಾತುಗಳಿಂದ ಸಾರಿ ಹೇಳಿದ್ದಾರಷ್ಟೇ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.